ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ಅಭ್ಯರ್ಥಿಗಳೇ, ಯಾರೆಲ್ಲ ಇವಾಗ SC/ST ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧೀನದಲ್ಲಿ ಬರ್ತೀರಾ, ಸ್ಪೆಷಲಿ SC/ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 6ನೇ ತರಗತಿಗೆ ನೀವು ಅಡ್ಮಿಷನ್ ಬಯಸಿದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಬರುವಂತಹ ಅಭ್ಯರ್ಥಿಗಳೇನಾದರೂ ಈ ಒಂದು ಪ್ರತಿಷ್ಠಿತವಾದಂತಹ ಶಾಲೆಗಳಲ್ಲಿ ಸೇರಲು ಬಯಸಿದರೆ ಅದಕ್ಕೆ ನಿಮಗೆ 6ನೇ ತರಗತಿಗೆ ಅರ್ಹತಾ ಪರೀಕ್ಷೆಯ ಮೂಲಕ ದಾಖಲಾತಿ ಪಡೆದುಕೊಳ್ಳಲಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿದೆ. ಅದರ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ 6ನೇ ತರಗತಿಗೆ ಅರ್ಹತಾ ಪರೀಕ್ಷೆಗೆ ಅರ್ಜಿ ಆಹ್ವಾನ ಅಂತೇಳಿ. ಅಂದರೆ ನಿಮಗೆ ನಿಮ್ಮ ಜಿಲ್ಲೆಯ ತಾಲೂಕದಲ್ಲಿರುವಂಥ ಒಂದಷ್ಟು ಸೀಟ್ಗಳನ್ನು ಏನು ಮಾಡಿರ್ತಾರೆ ಅಂತಂದರೆ, ಒಂದು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ರಿಸರ್ವ್ ಮಾಡಿರ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅಲ್ಲಿ ನಿಮಗೆ ಫ್ರೀ ಅಡ್ಮಿಷನ್ಗಳನ್ನು ಕೊಡ್ತಾರೆ. ನಿಮಗೆ ಇಷ್ಟವಾಗಿರುವಂಥ ಸ್ಕೂಲ್ಗಳಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಊರುಗಳಲ್ಲಿರುವಂಥ ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಅಲ್ಲಿ ನೀವು ಅಡ್ಮಿಷನ್ ತೊಗೋಬೇಕಿತ್ತು. ಸ್ಪೆಷಲಿ ಪ್ರೈವೇಟ್ಗಳಲ್ಲಿ ನಿಮ್ಗೆ ಅಡ್ಮಿಷನ್ ತೊಗೋಬೇಕಿತ್ತು ಅಂತಂದರೆ ಅಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ, ಈ ಒಂದು ಇಲಾಖೆ ಮೂಲಕ ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳನ್ನು ಪ್ರತಿಷ್ಠಿತ ಶಾಲೆಗಳಿಗೆ ಸೇರಲು 6ನೇ ತರಗತಿ ಅರ್ಹತಾ ಪರೀಕ್ಷೆಯ ಮೂಲಕ ದಾಖಲು ಮಾಡಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಇವ್ರದ್ದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರವೇಶ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರಬೇಕು, SC/STಗೆ ಸೇರಿರಬೇಕು, ಬೇರೆ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. 2025-26ನೇ ಸಾಲಿನಲ್ಲಿ 5ನೇ ತರಗತಿಯಲ್ಲಿ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಪಾಸಾಗಿರಬೇಕು. ಅಂದರೆ 60%ಕ್ಕಿಂತ ಜಾಸ್ತಿ ಇರಬೇಕು. 60%ಕ್ಕಿಂತ ಜಾಸ್ತಿ ತೊಗೊಂಡು ನೀವು 5ನೇ ತರಗತಿಯಲ್ಲಿ ಪಾಸಾಗಿರಬೇಕು. ಅದು ಯಾರಂದರೆ 25 ಮತ್ತು 26ನೇ ಸಾಲಿನಲ್ಲಿ ಮಾತ್ರ ಅವರು ಪಾಸಾಗಿರಬೇಕು. ಅಂದರೆ ಹೊಸ ವಿದ್ಯಾರ್ಥಿಗಳು ಮಾತ್ರ. ಅಭ್ಯರ್ಥಿಗಳ ಆರ್ಥಿಕ ಆದಾಯವು 2.5 ಲಕ್ಷ ಅಂದರೆ 7.5 ಲಕ್ಷಕ್ಕಿಂತ ಒಳಗಡೆ ಇರಬೇಕು. ಅದನ್ನು ದಾಟಿರಬಾರ್ದು, ಮಿತಿ ಒಳಗಿರಬೇಕು. ಅರ್ಜಿ ನಮೂನೆಗಳನ್ನು ನೀವು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ನೋಡಿರಿ, ತಾಲೂಕು ಜಿಲ್ಲೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಬೇಕು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ನೀವೊಂದು BO ಆಫೀಸ್ಗೆ ಹೋಗ್ಬೋದು, ಇಲ್ಲ ಸಮಾಜ ಕಲ್ಯಾಣ ತಾಲೂಕು ಮತ್ತು ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆ, ಅಥವಾ ನೀವು BO ಆಫೀಸ್ಗೆ ಹೋಗಿ 4ನೇ ತಾರೀಕಿನ ಒಳಗಾಗಿ, ಮೇ 4ನೇ ತಾರೀಕಿನ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು, ತಗೋಬೇಕು ಮತ್ತು ಸಲ್ಲಿಸಬೇಕು. ಅರ್ಜಿಗಳನ್ನು ಪಡ್ಕೊಂಡು ಆಮೇಲೆ ವಾಪಸ್ ಅದನ್ನೇನು ಮಾಡಬೇಕು, ಸಲ್ಲಿಸಬೇಕಾಗತ್ತೆ. ಓಕೆ, ಇದು ಅಪ್ಡೇಟ್ ಮಾಡಿರುವಂಥದ್ದು. ಯಾರೆಲ್ಲ ಅಭ್ಯರ್ಥಿಗಳು SC/ST ಒಂದು ಪಂಗಡಕ್ಕೆ ಸೇರಿರ್ತಾರೆ ಅವರುಗಳಿಗೆ ಇದೊಂದು ನಿಮಗೆ ಅಡ್ವಾಂಟೇಜಸ್ ಆಗುತ್ತೆ. ಇದು ವಸತಿ ಶಾಲೆಗೆ ಸಂಬಂಧಿಸಿದಲ್ಲ, ಇದು ಡೇ ಸ್ಕಾಲರ್ಗಳಿಗೆ, ದಿನ ಹೋಗೋದು ಬರೋ ಮಾಡೋಂಥ ವಿದ್ಯಾರ್ಥಿಗಳಿಗೆ. ಅಂದರೆ ಈಗ ಡೇ ಸ್ಕಾಲರ್ ಸ್ಕೂಲ್ ಇರ್ತಾವಲ್ಲ, ಅಂಥ ಸ್ಕೂಲ್ಗಳ ಅಡ್ಮಿಷನ್ ತೊಗೋಬೇಕಿತ್ತು. ಅದು ಒಳ್ಳೊಳ್ಳೆ ಒಂದು ಶಾಲೆಗಳ ಅಡ್ಮಿಷನ್ ತೊಗೋಬೇಕಿತ್ತು. ಅಂದರೆ ಈ ಒಂದು ಎಕ್ಸಾಮನ್ನು ಬರೋದು ನೀವು ನಿಮ್ಗೆ ಇಷ್ಟವಾಗಿರುವಂಥ ಕಾಲೇಜುಗಳಲ್ಲಿ ನೀವು ಅಡ್ಮಿಷನ್ ತೊಗೋಬೋದು. ಕಾಲೇಜಲ್ಲೆಲ್ಲ ಸ್ಕೂಲ್ಗಳಲ್ಲಿ ಅಡ್ಮಿಷನ್ಗಳನ್ನು ತೊಗೋಬೋದು.